ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ ಫಾರ್ ದ ಲೇಟ್ ವಿಡಿಯೋ. ಇದು ನನ್ನ ಹಸ್ಬೆಂಡು ಲೇಟ್ ಬರ್ಡೇ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಕಾಸ್ ಆಫ್ ಸಮ್ ರೀಸನ್ಸ್ ಎಡಿಟ್ ಮಾಡೋದು ಲೇಟ್ ಆಯಿತು ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ನಮ್ಮ ಹಸ್ಬೆಂಡ್ ಫಸ್ಟ್ ಆಫ್ ಆಲ್ ಈ ಮೂಲಕ ನಮ್ಮ ಹಸ್ಬೆಂಡ್ಗೂ ಗೊತ್ತು ನಿಮಗೆಲ್ಲ ಏನು ಹೇಳಬೇಕು ಅಂದರೆ, ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿರೋದು ಇನ್ 9 years ಆಫ್ ಲವ್. ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿರೋದು. ಇದಕ್ಕೂ ಒಂದು ರೀಸನ್ ಇದೆ. ಮದುವೆ ಆಗಿ ಇದು ಫಸ್ಟ್ ವರ್ಷ. ಸೊ ನಾನು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಮೈಂಡ್ ಸೆಟಪ್ ಮಾಡ್ಕೊಂಡಿದ್ದೆ. ಸೆಲೆಬ್ರೇಟ್ ಮಾಡಬಾರ್ದು ಅಂತ ಏನು ರೀಸನ್ ಪರ್ಟಿಕ್ಯುಲರಾಗಿ ಇದ್ದಿಲ್ಲ ನಾವು ಲವ್ ಮಾಡಬೇಕಾದ್ರೆ. ಸೊ ನಮ್ಮ ಹಸ್ಬೆಂಡ್ಗೆ ನಾನು ಅದೇನೋ ಅವ್ರ ಬರ್ಡೇ ಟೈಮಲ್ಲಿ ನನಗೆ ಒಂದು ಕಾಸು ಇರ್ತಾ ಇದ್ದಿಲ್ವಾ, ಇಲ್ಲ ಏನೋ ರೀಸನ್ ಅಂತ ಗೊತ್ತಿಲ್ಲ, ನನಗೆ ಸೆಲೆಬ್ರೇಟ್ ಮಾಡೋಕ್ಕೆ ಆಗ್ತಾಯಿದ್ದಿಲ್ಲ. ಯೂಶ್ವಲಿ ವಿಶ್ ಮಾಡ್ತಿದ್ದೆ, ಸ್ಟೇಟಸ್ ಹಾಕ್ತಿದ್ದೆ. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಕೇಕ್ ಕಟ್ ಮಾಡಿಸ್ತಿದ್ದೆ ಈವ್ನಿಂಗ್. ಅದು ಎಲ್ಲ ಬರ್ಡೇ ಎಲ್ಲ ಮುಗ್ದು ಇನ್ನೇನು 1 hourಗೆ ಕಂಪ್ಲೀಟ್ ಡೇನೇ ಎಂಡ್ ಆಗುತ್ತೆ ಅನ್ನೋ ಟೈಮಲ್ಲಿ ಕೇಕ್ ಕಟ್ ಮಾಡಿಸ್ತಿದ್ದೆ. ಸೊ ಅದಕ್ಕೆ ಈ ಸತಿ ನನ್ನ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೆ, ಇಲ್ಲೇ ಮಾಡಲೇಬೇಕು, ಅದು ಏನಾದರೂ ಪರವಾಗಿಲ್ಲ ಮಾಡಲೇಬೇಕು. ಥ್ಯಾಂಕ್ ಗಾಡ್ ಅಷ್ಟೊತ್ತು ನನ್ನ ಸ್ಯಾಲ್ರಿನೂ ಬಂತು. ಸೊ ಮಾಡೋಣ ಅಂತ ಟಕ್ ಅಂತ ಇಮಿಡಿಯೇಟಾಗಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ನಾನು ಚೂಸ್ ಮಾಡಿದ್ದು ಬಂದು ಬ್ಲಿಂಗ್ಸ್ ಆ್ಯಂಡ್ ಸೆಲೆಬ್ರೇಷನ್ ಇದಿರೋದು ಬಂದು ದೇವಸಂದ್ರ ಡೌನಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ. ಸೊ ಟು ಬಿ ಫ್ರ್ಯಾಂಕ್, ನನಗೆ ಡೆಕೋರೇಷನ್ಗೆ ನಾನು ಹೇಳಿದ್ದಾಗಲಿ ಇಲ್ಲ ದ ಔಟ್ಸೈಡ್ ನಮ್ಮ ಹಸ್ಬೆಂಡ್ ಹಿಂಗೆ ನಿಂತಿದ್ದಾರೆ ನೋಡಿ, ಆ ಮ್ಯಾಟೆಲ್ಲ ನನ್ನ ಚೂರು ಇಷ್ಟ ಆಗಲಿಲ್ಲ. ವೈ ಬಿಕಾಸ್ ಆ ಮ್ಯಾಟ್ ಫುಲ್ಲು ತ್ಯಾವ ಇತ್ತು. ಸ್ಲಿಪ್ಪರ್ಸ್ ಬೇರೆ ಆಚೆ ಬಿಡಬೇಕು ಅಂದಿದ್ರು ನಮ್ಮ ಹಸ್ಬೆಂಡು, ಶೂಸ್ ಹಾಕೊಂಬಂದಿದ್ರು, ಆ ಸಾಕ್ಸ್ ಎಲ್ಲ ತ್ಯಾವ ಆಗ್ತಾಯಿತ್ತು. ಸೊ ನಾನು ಸಾಕ್ಸು ಬಿಚ್ಚಿಬಿಡು ಅಂತ ಹೇಳಿದೆ. ಸೊ ಅದು ಅಂದರೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದು ಅಟ್ಲೀಸ್ಟ್ ಡ್ರೈ ಆಗಿದ್ರೇನ ವೀಕೆಂಡಲ್ಲಿ ಫೋಟೋಸ್ ಆಗಲಿ ಏನಾದರೂ ಆಗಲಿ ತೊಗೊಳ್ಬೇಕಾದ್ರೂ ನಮಗೊಂಥರ ಇಷ್ಟ ಆಗ್ತಾಯಿತ್ತು. ಬಟ್ ಇದು ನನಗೆ ಯಾಕೋ ಅಷ್ಟು ಇದಾಗೆ ಅನಿಸ್ಲಿಲ್ಲ, ಚೆನ್ನಾಗಿ ಅನಿಸ್ಲಿಲ್ಲ. ಅದು ಆಚೆ ಮ್ಯಾಟೆಲ್ಲ ಇಟ್ಸ್ ಕಂಪ್ಲೀಟ್ಲಿ ವೆಟ್ ಆಗಿತ್ತು. ಇನ್ನೊಂದು ಫೈರ್ ಗನ್ನು ಅಷ್ಟೇ ನನಗೆ ಒಳಗಡೆ ಕೇಕ್ ಹತ್ರ ಮಾಡಿಸ್ಬೇಕಂತ ಹೇಳಿದ್ದೆ. ಬಟ್ ಅವ್ರು ಅಲ್ಲ ಲಾಸ್ಟ್ ಮೂಮೆಂಟಲ್ಲ ಅಲ್ಲಿ ಅಲವ್ ಇಲ್ಲ, ಆಚೆನೇ ಮಾಡಬೇಕು ಅಂತ. ಅದು ಆಚೆನೇ ಮಾಡಿಸು. ಅದೊಂದು ಡಿಸಪಾಯಿಂಟ್ ಆಯಿತು ನನಗೆ ಎಕ್ಸ್ಪೆಷಲಿ, ಯಾಕಂದರೆ ಅವ್ರು ಫಸ್ಟೇ ಏನೂ ಹೇಳಿಲ್ಲ. ಸೊ ಮಾಸ್ಕ್ ತೊಗೊಂಡು ಸರಿ ಇದು ಸಿಂಪಲಾಗಿ ಡೆಕೋರೇಷನ್ ಮಾಡಿ, ನಾನು ಹೇಳಿದ್ದು ಬೇರೆ ಥರ, ಇವ್ರು ಮಾಡಿರೋದು ಬೇರೆ ಥರ. ಸೊ ನಾನು ಕೊಟ್ಟಿದ್ದ ಅಮೌಂಟ್ಗೆ ಇದು ವರ್ತ್ ಅಲ್ಲ ಅಂತ ನನಗನ್ನಿಸ್ತು. ಎಕ್ಸ್ಪೆಷಲಿ ನೀವು ಅಲ್ಲಿ ಹೋಗಂಗಿದ್ರೆ ಇನ್ನೊಂದು ಸತಿ ಯೋಚನೆ ಮಾಡಿ ಹೋಗಿ. ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ನನಗೆ ಅದು ಏನೂ ಇಷ್ಟನೇ ಆಗಲಿಲ್ಲ ಕಂಪ್ಲೀಟಾಗಿ. ನಾನು ಆ ಥರ ಪಟ್ಟಿ ಡಿಸೈಡ್ ಮಾಡಿದ್ನೇನೋ ಇಲ್ಲೇ ಮಾಡಬೇಕು ಅಂತ. ಫೋಟೋಸಲ್ಲಿ ಬೇರೆ ಥರ ಇರುತ್ತೆ, ರಿಯಾಲಿಟಿಯಲ್ಲಿ ಬೇರೆ ಥರ ಇರುತ್ತೆ. ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ಯಾವತ್ತೂ ಅಷ್ಟೇ. ನಾನು ಹಸ್ಬೆಂಡ್ಗೆ ಥೀಮ್ ಕೇಕ್ ಮಾಡಿಸಿದ್ದೆ. ಅವ್ರಿಗೆ ಜಿಮ್ ಫ್ರೀಕ್ ಆಗಿದ್ದರಿಂದ, ತುಂಬ ಜಿಮ್ ಅಂದರೆ ನಮ್ಮ ಹಸ್ಬೆಂಡ್ ಎಷ್ಟೊಂದು ಸತಿ ಜಿಮ್ಮು ಏನೇ ಎಷ್ಟೇ ಎಮರ್ಜೆನ್ಸಿ ಇದ್ರೂ ಫಸ್ಟು ಜಿಮ್ಗೆ ಹೋಗ್ಬಿಟ್ಟು ಬಂದುಬಿಡ್ತಾರೆ. ಆಮೇಲೆ ಅವ್ರು ಬೇರೆ ಕೆಲಸ ಮಾಡೋದು. ಅಷ್ಟು ಜಿಮ್ ಅಂದರೆ ಅವ್ರು ತುಂಬ ಇಷ್ಟ. ಅವರು ಫಸ್ಟ್ ಪ್ರಿಯಾರಿಟಿ ಏನಾದರೂ ಅವರು ಒಂದು ಇದರಲ್ಲಿ ಅವ್ರ ಲೈಫಲ್ಲಿ ಅಂದರೆ ಆ ಹ್ಯೂಮನ್ಸ್ನ ಬಿಟ್ಟು ಅವ್ರ ಲೈಫಲ್ಲಿ ಅಂದರೆ ಇದು ಜಿಮ್ಗೆ ಕೊಡ್ತಾರೆ. ತುಂಬ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಜಿಮ್ ಅವ್ರಿಗೆ ಇಷ್ಟ ಆಗ್ಬೋದು ಅಂತ ಜಿಮ್ ಥೀಮಲ್ಲಿ ನಾನು ಕೇಕ್ ಮಾಡಿಸ್ದೆ. ತುಂಬ ಚೆನ್ನಾಗಿ ಬಂದಿದ್ದು. ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಅದು ನಾನು ಹೇಳ್ದಂಗೆ ಐ ವಾಸ್ ವೇಟಿಂಗ್ ಫಾರ್ ಮೈ ಸ್ಯಾಲ್ರಿ. ಅದು ಬಂದಿದ್ದರಿಂದ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿ ಹೋಗಿ ಮಾಡಿಕೊಟ್ಟೆ. ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಅದೇನು ಆ ಥರ ಈ ಥರ ಡೆಕೋರೇಷನ್ಗೆ ಕೇಕ್ಗೆ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಡೆಕೋರೇಷನ್ ಹಂಗಿರುತ್ತೆ ಹಿಂಗಿರುತ್ತೆ. ಮತ್ತು ಇನ್ನೊಂದು ಅಷ್ಟೇ, ಈ ಥಿಯೇಟ್ರ್ ಬಂದು ಇದು ಫೋಟೋದಲ್ಲಿ ತೋರಿಸೋದು ತುಂಬ ದೊಡ್ಡದಾಗಿ ತೋರಿಸ್ತಾರೆ. ಬಟ್ ಇನ್ಸೈಡ್ ಅದನ್ನು ತುಂಬ ಚಿಕ್ಕದಾಗಿ ಅಂದರೆ ತುಂಬ ಚಿಕ್ಕದಾಗಿರುತ್ತೆ. ಅವ್ರು ಹೇಳೋದು ಆಗಲಿ ಅವ್ರು ಕೊಡೋದಾಗಲಿ ನಮಗೆ ತೀರಾ ಡಿಫ್ರೆಂಟಾಗಿ ಕೊಡ್ತಾರೆ. ಸೊ ಅದೊಂದು ಡಿಸಪಾಯಿಂಟ್ ಆಗಿದ್ದು. ಅದು ಇನ್ನೊಂದು ಇದರಿಂದ ಒಂದು ಪಾಠ ಕಲ್ತ್ಕೊಂಡಿದ್ದೇನೆಂದರೆ, ಯಾವತ್ತೂ ಫೋಟೋಸ್ನ ನೋಡಿ ಏನು ಡಿಸೈಡ್ ಮಾಡಬೇಡಿ. ಫಸ್ಟ್ ಹೋಗಿ ಅಲ್ಲಿ ಡೈರೆಕ್ಟಾಗಿ ನೋಡಿ ಇಷ್ಟ ಆದರೆ ಮಾತ್ರ ಬುಕ್ ಮಾಡ್ಕೊಳ್ಬೇಕು. ಯಾರನ್ನ ಮುಂದಕ್ಕೆ ಬರ್ಡೇಸ್ ಆ್ಯನಿವರ್ಸರೀಸ್ ಆಗಲಿ, ಬ್ರೈಡ್ ಟು ಬಿ, ಮಾಮ್ ಟು ಬಿ ಯಾರಾದರೂ ಮಾಡೋರಿದ್ದರೆ ದಯವಿಟ್ಟು ಡೈರೆಕ್ಟಾಗಿ ಹೋಗಿ ನೋಡಿ ಆಮೇಲೆ ಮಾಡಿ ಅಂತ ಹೇಳ್ತೀನಿ. ಇದೊಂದು ನನ್ನ ಸಜೆಷನ್. ಮತ್ತು ಇಲ್ಲಿ ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ. ಒಂದು ಸಿಂಪಲ್ ಫುಡ್ ಅಂತ ಕೊಟ್ಟಿದ್ರು, ರಿಯಲಿ ಇಟ್ ವಾಸ್ ವರ್ಸ್ಟ್ ಅಂತಲೇ ಹೇಳ್ಬೋದು. ಅದಕ್ಕೂ ಚಾರ್ಜ್ ಮಾಡೋದು, ಫ್ರೀ ಆಫ್ ಕಾಸ್ಟ್ ಅಂತ ಏನೂ ಕೊಟ್ಟಿಲ್ಲ, ಎಲ್ಲದಕ್ಕೂ ಚಾರ್ಜ್ ಮಾಡಿದ್ರು. ಫೋಟೋಗ್ರಫಿನೂ ಅಷ್ಟೇ, ಅವರು ಇಷ್ಟಕ್ಕೆ ಇಷ್ಟ ಅಂತ ಹೇಳಿದ್ರು. ಆಮೇಲೆ 1-2-3 ಫೋಟೋಗ್ರಫಿ ಇಲ್ಲ 4 ಫೋಟೋಗ್ರಫಿ ಜಾಸ್ತಿ ಆದರೆ ಅದಕ್ಕೂ ಎಕ್ಸ್ಟ್ರಾ ಅಮೌಂಟು ತೊಗೊಂಡ್ರು. ಸೊ ನನಗೆ ಅದಿಲ್ಲ. ಅವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಆಗಿದ್ದರಿಂದ ನಾನು ಅಲ್ಲೇನೋ ಅವ್ರನ್ನ ಕ್ವೆಶನ್ ಮಾಡೋ ಥರ ನನಗೆ ಬೇಕಾಗಿದ್ದಿಲ್ಲ. ಹೋದರೆ ಹೋಗಲಿ ಅಂತ ನಾನು ಕೊಟ್ಬಿಟ್ಟು ಬಂದುಬಿಟ್ಟೆ. ಸೊ ನೀವೆಲ್ಲ ನೋಡ್ಬೋದು ವಿಡಿಯೋದಲ್ಲಿ. ನಮ್ಮ ಹಸ್ಬೆಂಡ್ಗೆ
ಒಂದು ರೋಸ್ ಕೊಟ್ಟೆ. ಅದು ರೋಸು ಅಷ್ಟೇ, ಅದು ಸಿಂಪಲ್ ರೋಸು. ನಾನು ಅಲ್ಲೇ ಬಿಟ್ಟು ಬಂದೆ ಅನಿಸುತ್ತೆ. 40 ರೂಪೀಸ್ ತೊಗೊಂಡ್ರು ಒಂದು ಸಿಂಗಲ್ ರೋಸ್ಗೆ. ಓಕೆ, ನಾನು ನನ್ನ ಹಸ್ಬೆಂಡ್ಗೆ ಖುಷಿಯಾಗಿ ಇಕ್ಬೇಕು ಅನ್ನೋದು ಒಂದೇ ರೀಸನ್ ಇದ್ದಿದ್ದು. ಸೊ ಇಲ್ಲಿ ನೋಡಿದ್ರೆ ನನಗೆ ಯಾಕಂದರೆ ತುಂಬ ಕಂಜೆಸ್ಟೆಡ್ ಆಗಿತ್ತು ಜಾಗ ಕೂಡ. ನಾನು ನೋಡಿದಾಗ ತುಂಬ ದೊಡ್ಡದಾಗಿತ್ತು. ಇದೇನು ಎಷ್ಟಿದೆ ಜಾಗ ಅಂದ್ಕೊಂಡು ಐ ಫೆಲ್ಟ್ ರಿಯಲಿ ಬ್ಯಾಡ್. ಇವರು ಹೇಳ್ಬೋದಲ್ವ ಜಾಗ ತುಂಬ ಚಿಕ್ಕದಾಗಿದೆ ಅಂತ. ಅಟ್ಲೀಸ್ಟ್ ನಾನು ಬೇರೆ ಕಡೆನ ಟ್ರೈ ಮಾಡ್ತಿದ್ದೆ. ಫೋಟೋಸ್ ನೋಡಿ ದೊಡ್ಡದಿರ್ಬೋದು ಅನ್ನೋ ರೀಸನ್ಗೋಸ್ಕರ ನಾನು ಅದನ್ನು ಬುಕ್ ಮಾಡಿಕೊಂಡೆ. ಇನ್ನೊಂದು ಫೈರ್ ಗನ್ನು ಕೂಡ ನಾನು ಒಳಗಡೆನೇ ಮಾಡಿಸ್ಬೇಕು ಅಂತ ಹೇಳಿದ್ದೆ. ಅವ್ರು ಎಲ್ಲದಕ್ಕೂ ಒಂದು ಲಾಸ್ಟ್ ಮೂಮೆಂಟಲ್ಲಿ ಬಂದು ಒಳಗಡೆ ಅಲ್ಲ, ಇಲ್ಲ ಆಚೆನೇ ಮಾಡಬೇಕು ಅಂತ ಹೇಳಿಬಿಟ್ರು. ದಟ್ ವಾಸ್ ಸೆಕೆಂಡ್ ಥಿಂಗ್, ಡಿಸಪಾಯಿಂಟಿಂಗ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ನಾನು ನಮ್ಮ ಹಸ್ಬೆಂಡ್ಗೆ ವಾಚ್ ಗಿಫ್ಟ್ ಮಾಡಿದ್ದೆ. ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ಹೀ ಈಸ್ ನಾಟ್ ರೊಮ್ಯಾಂಟಿಕ್ ಪರ್ಸನ್. ಅಂದರೆ ಅವ್ರಿಗೆ ಒಂದು ಪಬ್ಲಿಕಲ್ಲಾಗಲಿ ಒಂದು ಕಿಸ್ ಮಾಡೋಕ್ಕಾಗಲಿ ಇಲ್ಲ ಕೈ ಹಿಡ್ಕೊಳಕ್ಕಾಗಲಿ ಹೀ ಈಸ್ ವೆರಿ ಹೆಸಿಟೇಷನ್, ತುಂಬ ಹೆಸಿಟೇಷನ್ ಇದೆ ಅವರಿಗೆ. ಸೊ ಫಸ್ಟ್ ಟೈಮ್ ನನಗೆ ಶಾಕು ನನ್ನ ಹಸ್ಬೆಂಡ್ ನನಗೆ ಕಿಸ್ ಮಾಡಿದ್ದು. ಅದು ಚಿಕ್ಕ ಮೇಲೆ ಐ ವಾಸ್ ರಿಯಲಿ ಶಾಕ್ಡ್. ಎಲ್ಲರೂ ಇದ್ರೂ ಅವ್ರ ಮುಂದೆ ಕಿಸ್ ಮಾಡಿದ್ರು. ಬಿಕಾಸ್ ಹೀ ಈಸ್ ಒಂಥರ ಹೀ ಲವ್ಸ್ ಟು ಬಿ ಸಿಂಪಲ್. ಅವ್ರಿಗೆ ಒಬ್ರ ಮುಂದೆ ಕೈ ಇಟ್ಕೊಂಡು ತೋರಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಪಬ್ಲಿಕಲ್ಲಿ ಯಾವಾಗಲೂ ಅಷ್ಟೇ. ಒಂದೊಂದು ಸತಿ ನನಗೆ ಅವ್ರಿಗೆ ಆ ರೀಸನ್ಗೇ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಏನು ನೀನು ಹಿಂಗಿದ್ಯಾ, ಏನಕ್ಕೆ ಇವಾಗ ನಿನ್ನ ವೈಫೇ ತಾನೇ ಅಂತ. ಸೊ ಬಟ್ ದಟ್ ಈಸ್ ದ ವೇ ಹೀ ಈಸ್. ಆ್ಯಂಡ್ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ಲಿ ಹೀ ಈಸ್ ಲೈಕ್ ದ್ಯಾಟ್ ಓನ್ಲಿ. ಇಟ್ಸ್ ಓಕೆ, ಅವ್ರವ್ರ ನೇಚರ್ ಅವ್ರವ್ರದ್ದು. ಸೊ ವಿ ಕಾಂಟ್ ಹೆಲ್ಪ್ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡ್ ಬಂದಿದ್ದರು ನನ್ನ ಜೊತೆಗೆ. ಸೊ ದಿಸ್ ಇಸ್ ಮೈ ಫ್ರೆಂಡ್. ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಹಿಂಗಿರಬೇಕು ಹಂಗಿರ್ಬೇಕು ಅಂತ ನಾನು ನನ್ನ ಫ್ರೆಂಡೇ ಆ್ಯಕ್ಚುಲಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದು ಅವ್ರಿಗೆ ಹೇಳ್ದಿರಾ. ಬಟ್ ದಿಸ್ ದ ವೇ ಲಾಸ್ಟ್ ವಿ ಗಾಟ್ ಡಿಸಪಾಯಿಂಟೆಡ್. ನೀವು ನನ್ನ ಫೋಟೋಸ್ ಅಟ್ಯಾಚ್ ಮಾಡಿದ್ದೀನಿ ನೋಡ್ಬೋದು. ಕೇಕ್ ಫೋಟೋಸ್ ಆಗಲಿ, ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡ್ವಿ. ಆ ಫೋಟೋಸು ನಾನು ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ಜಾಸ್ತಿ ದೊಡ್ಡದಾಗಿ ಜಾಗ ಇದೆ. ನಾನು ರೀಲ್ಸು ಅದು ಇದು ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಜಾಗನೇ ಇಲ್ಲ. ಎಷ್ಟಂತ ಕಂಜೆಸ್ಟೆಡ್ ಜಾಗ ಅಲ್ಲಿ ನಿಂತ್ಕೊಳ್ಳು. ಒಂದು 10 ಜನ ಬಂದರೆ ಜಾಗ ನಿಂತ್ಕೊಳ್ಳೋಕ್ಕೆ ಜಾಗ 10 ಜನನೂ ಅಲ್ಲ, ಮಿನಿಮಮ್ ಒಂದು 5 to 6 ಮೆಂಬರ್ಸ್ ಬಂದರೆ ನಿಂತ್ಕೊಳ್ಳೋಕ್ಕೆ ಜಾಗ ಫಿನಿಷ್ ಆಗಿಬಿಟ್ಟಿರ್ತದೆ. ಇನ್ನು ಅಲ್ಲಿ ನಾವೇನು ಮೂವ್ ಆಗೋಕ್ಕೂ ಆಗಲ್ಲ. ಸೊ ಆ ಥರ ಇತ್ತು. ಸೊ ಐ ಹೈಲಿ ಡೋಂಟ್ ರೆಕಮೆಂಡ್ ಅಂತಲೇ ಹೇಳ್ಬೋದು. ಪ್ಲೀಸ್ ವೆನ್ ಕಸ್ಟಮರ್ ಬಿಲೀವ್ ಸಮ್ಮನ್, ಅವ್ರಿಗೆ ಏನಿದೆ ಅಂತ ಓಪನ್ ಆಗಿ ಹೇಳಿ. ಸೊ ದಟ್ ಕಸ್ಟಮರ್ ವಿಲ್ ಲೈಕ್ ಮಾಡ್ಕೊಂಡು ಬರ್ತಾರೋ ಇಲ್ವಾ, ದಟ್ ಈಸ್ ಸೆಕೆಂಡ್ರಿ. ಹಿಂಗೆ ಹೇಳ್ತಾ ದಿಸ್ ಇಸ್ ದ ಸೆಕೆಂಡ್ ಸೆಲೆಬ್ರೇಷನ್. ನನ್ನ ಹಸ್ಬೆಂಡ್ಗೆ ಇದು ಆಲ್ರೆಡಿ 4ನೇ ಕೇಕು. ಆ್ಯಕ್ಚುಲಿ 4 ಕೇಕ್ ಕಟ್ ಮಾಡಿಬಿಟ್ಟಿದೆ ಇದಕ್ಕೆ ಮುಂಚೆನೇ. ಇದು ನಾವು ಆ್ಯಕ್ಚುಲಿ ಬಾಬ್ಸ್ ಬಾರ್ಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಅದಕ್ಕೆ ಮುಂಚೆ ನಮ್ಮ ಅಣ್ಣ ಬಂದು ಅವ್ರಿಗೆ ಸೆಲೆಬ್ರೇಟ್ ಮಾಡಿದ್ರು. ಇದು ಹಾಂಗ್ಕಾಂಗ್ ಕಿಚನ್ ಹತ್ರ. ಒರಿಜಿನಲ್ ಆಡಿಯೋ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಬಿಕಾಸ್ ಅದು ಬರ್ಡೇ ಸಾಂಗ್ ಹಾಕಿದ್ರು ಇನ್ನು ಕಾಪಿ ರೈಟ್ಸ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಇದೊಂದು ವರ್ಷ ನಾನು ಮಾಡಿಸಿಲ್ಲ ಅಂದ್ರೂ ಆಲ್ಮೋಸ್ಟ್ ಇವರು ಒಂದು 10 to 15 ಕೇಕ್ಸ್ ಕಟ್ ಮಾಡ್ತಾರೆ. ಈ ವರ್ಷ ನಾನು ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿದ್ದೆ, ನೀವು ಎಲ್ಲೇ ಹೋಗಿ ಬಟ್ ನನ್ನ ಜೊತೆನೇ ಇರಬೇಕು, ನನ್ನೇ ಜೊತೆಲೇ ಕರ್ಕೊಂಡು ಹೋಗ್ಬೇಕು. ಸೊ ಈ ವರ್ಷ ಎಲ್ಲೇ ಕೇಕ್ ಕಟ್ ಮಾಡೋಕ್ಕೆ ಹೋದ್ರು ನನ್ನ ಜೊತೆಲೇ ಕರ್ಕೊಂಡು ಹೋದ್ರು, ಕೇಕ್ ಕಟ್ ಮಾಡಿ ಬಂದರು. ನನ್ನ ಹತ್ರ ಇದ್ದಿದ್ದು ಫೋಟೋಸ್ ಮಾತ್ರ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇದು ಅವ್ರದ್ದು ಸೆಕೆಂಡ್ ಅಟೈರು. ಸೊ ಇದು ನಂದು ಸೆಕೆಂಡ್ ಅಟೈರು. ಯೂಶಲಿ ನನಗೆ ನನ್ನ ಹಸ್ಬೆಂಡ್ಗೆ ಇದೊಂದು ಕ್ರೇಜು. ಬರ್ಡೇ ದಿನ ನನ್ನ ಬರ್ಡೇ ಆಗಲಿ ಅವ್ರ ಬರ್ಡೇ ಆಗಲಿ ಒಂದು 2 to 3 ಅಟೈರ್ಸ್ ಚೇಂಜ್ ಮಾಡೇ ಮಾಡ್ತೀವಿ. ಸೊ ವಿ ಬೋತ್ ಆರ್ ವೆರಿ ಏನಂದರೆ ಶಾಪಿಂಗ್ ಕ್ರೇಜ್ ತುಂಬ ಇದೆ. ಆದರೆ ಟೋಟಲಿ ಆಪೋಸಿಟ್. ನಾನು ಸೆಲೆಕ್ಟ್ ಮಾಡಿದ್ದು ಅವ್ರು ಎತ್ಕೊಳ್ಳಲ್ಲ, ಅವ್ರು ಸೆಲೆಕ್ಟ್ ಮಾಡಿದ್ದು ನಾನು ಎತ್ಕೊಳ್ಳಲ್ಲ. ನನಗೆ ಯಾವ್ದು ಇಷ್ಟನೋ ನಾನು ತೊಗೊಳ್ತೀನಿ ನನಗೆ ಬಟ್ಟೆ, ಅವ್ರಿಗೆ ಯಾವ್ದು ಇಷ್ಟನೋ ಅವ್ರು ತೊಗೊಳ್ತಾರೆ ಬಟ್ಟೆ. ಸೊ ಇದರಲ್ಲಂತೂ ನಾವಿಬ್ಬರು ಡೆಡ್ ಆಪೋಸಿಟ್. ನಾನೇನ ಸೆಲೆಕ್ಟ್ ಮಾಡಿದ್ರೆ ಇದು ಚೆನ್ನಾಗಿಲ್ಲ ಅಂತ ಅವ್ರು ಅನ್ನೋದು, ಅವ್ರೇನೋ ಸೆಲೆಕ್ಟ್ ಮಾಡಿ ನನಗೆ ಇದು ಇಷ್ಟ ಆಗಿಲ್ಲ ಅಂತ ನಾನು ಅನ್ನೋದು. ಸೊ ಒಂದರಲ್ಲಿ ನಮ್ಮಿಬ್ರಿಗೆ ಮ್ಯಾಚೇ ಆಗಲ್ಲ. ಸೊ ಅವತ್ತು ನಮ್ಮ ಹಸ್ಬೆಂಡ್ ಸಿಸ್ಟರ್ ಬಂದಿದ್ದರು, ನನ್ನ ಫ್ರೆಂಡ್ ಬಂದಿದ್ದರು. ಸೊ ನಾವು ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಬಾಬ್ಸ್ ಬಾರಲ್ಲಿ. ನಾವು ಬರೋ ಹೊತ್ತಿಗೆ ಅರೌಂಡ್ ಒಂದು 10:30 ಅಲ್ಲ 11:30 12 ಆಗಿತ್ತು. ಸೊ ನೆಕ್ಸ್ಟ್ ದಿನ ಎಂಟೈರ್ ಬರ್ಡೇ ಅಲ್ಲೇ ಸೆಲೆಬ್ರೇಟ್ ಮಾಡಿ ಈವ್ನಿಂಗು ಬಂದ್ವಿ. ಬಟ್ ವೆದರ್ ಮಾತ್ರ ತುಂಬ ಕೋಲ್ಡಾಗಿತ್ತು. ನಾನಂತೂ ಸ್ವೆಟ್ ಶರ್ಟ್ ಹಾಕೊಂಡು ಹೋದ್ರೂ ಫುಲ್ ಅದರತ್ತಿದ್ದೆ. ಸೊ 12 o'clockಗೆ ತಿರುಗಿ ಬಂದು ಅವ್ರ ಸಿಸ್ಟರು ಕೇಕ್ ಕಟ್ ಮಾಡಿಸಿದ್ರು. ಅಂದರೆ ಅವ್ರ ದೊಡ್ಡಪ್ಪನ ಮಗಳು ಅವ್ರು ಬಂದು ಕೇಕ್ ಕಟ್ ಮಾಡಿಸಿ ಅವ್ರು ಅಷ್ಟೊತ್ತಲ್ಲಿ ಅವ್ರನ್ನ ಹೋಗಿ ಡ್ರಾಪ್ ಮಾಡಿಬಿಟ್ಟು ನಾವು ಬಂದ್ವಿ.
ಸೊ ಇದು ಬಂದು 14th ನಡೆದಿದ್ದು, ಇದು 15th. ನಾವು ಆ್ಯಕ್ಚುಲಿ ಇದು 14th ಪ್ಲ್ಯಾನ್ ಮಾಡಿದ್ವಿ ಮಕ್ಕಳಿಗೆ ಹೋಗಿ ಏನಾದರೂ ಕೊಡೋಣ ಅಂತ. ವೈ ಬಿಕಾಸ್ ಅಂದರೆ ಆವತ್ತಿನ ದಿನ ಮಕ್ಕಳು ಸ್ವಲ್ಪ ಕ್ರಿಸ್ಮಸ್ ಶಾಪಿಂಗ್ ಹೋಗಿರೋದ್ರಿಂದ ಅವ್ರು ಅವೈಲಬಲ್ ಇಲ್ಲ ಅಂತ ಹೇಳಿದ್ರು. ಸೊ ಇದನ್ನು ನಾವು ನೆಕ್ಸ್ಟ್ ಡೇ ಅಂದರೆ 15th ಸಂಡೇ ಇದ್ದಿದ್ದರಿಂದ ಸೊ ಮಕ್ಕಳೆಲ್ಲ ಅವೈಲಬಲ್ ಇದ್ದಾರೆ ಅಂತ ಹೇಳಿದ್ರು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಮಕ್ಕಳಿಗೆ ಅಷ್ಟು ಹೆಲ್ಪ್ ಮಾಡಿ ಸೊ ಅಲ್ಲೂ ಒಂದು ಕೇಕ್ ಕಟ್ ಮಾಡಿಸಿ ಬಂದ್ವಿ. ವಿಚ್ ಇಸ್ ವೆರಿ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಮಕ್ಕಳ ಹತ್ರ ಇದ್ದಾಗ ಯಾವ ಮಕ್ಕಳು ಇವ್ರು ಯಾರು ಇವ್ರು ಏನೂ ಗೊತ್ತಿಲ್ದಿರ ಶುದ್ಧ ಮನಸ್ಸಿನ ಆ ಮಕ್ಕಳು ವಿಶ್ ಮಾಡ್ತಾರಲ್ಲ, ದಟ್ ಈಸ್ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಇಲ್ಲಿ 5 yearsಯಿಂದ ಒಂದು ಡೋನರ್ ಆಗಿದ್ದಾರೆ. 5 yearsಯಿಂದ ಅವ್ರು ಯಾರದೇ ಬರ್ಡೇ ಆಗಲಿ, ನನ್ನ ಫ್ಯಾಮ್ಲಿಲಾಗಲಿ ನಮ್ಮ ಮದರ್ ಇನ್ ಲಾ ಫ್ಯಾಮ್ಲಿಲಾಗಲಿ, ಅವ್ರ ಆ ಮಕ್ಕಳಿಗೆ ಏನಾದರೂ ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಈ ಸತಿ ಅವ್ರಿಗೆ ಗೊತ್ತಿಲ್ದಿರ ನಾನು ಇದನ್ನು ಪ್ಲ್ಯಾನ್ ಮಾಡಿದೆ. ಬಿಕಾಸ್ ನನ್ನ ಹಸ್ಬೆಂಡ್ಗೆ ಗ್ರ್ಯಾಂಡಾಗಿ ಮಾಡೋದಕ್ಕಿಂತ ಈ ಥರ ಮಕ್ಕಳ ಜೊತೆ ಮತ್ತು ಇಲ್ಲ ವಯಸ್ಸಾದವ್ರ ಜೊತೆ ಮಾಡೋಕ್ಕೆ ತುಂಬ ಇಷ್ಟ. ನಾನು ಅದಕ್ಕೆ ಈ ವರ್ಷ ಮಕ್ಕಳ ಜೊತೆ ಮಾಡೋಣ, ನೆಕ್ಸ್ಟ್ ಇಯರ್ ಬೇರೆ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು ಈ ವರ್ಷ ನನ್ನ ಹಸ್ಬೆಂಡ್ ಯಾವಾಗಲೂ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾ ಅವ್ರಿಗೊಂಚೂರು ಐಡಿಯಾ ಇಲ್ದಿರ ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದೆ. ಬಟ್ ಹಿ ರಿಯಲಿ ಎಂಜಾಯ್ಡ್. ಅವ್ರಿಗೂ ತುಂಬ ಖುಷಿ ಆಯಿತು. ಸೊ ಅವ್ರಿಗೊಂದು % ಆಫ್ ಐಡಿಯಾನೂ ಇದ್ದಿಲ್ಲ ನಾನು ಏನು ಮಾಡ್ತಿದ್ದೆ ಅಂತ. ಸೊ ಹಿ ರಿಯಲಿ ಎಂಜಾಯ್ಡ್. ನನಗೂ ಅಷ್ಟೇ ಬೇಕಾಗಿದ್ದು. ಹಿ ಎಂಜಾಯ್ಡ್. ಹಿ ವಾಸ್ ಲೈಕ್ ಲಿಟರಲಿ ಥ್ಯಾಂಕಿಂಗ್ ಮೀ, ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಡಿದ್ಕೆ ಅಂತ. ಸೊ ಮೋರೋವರ್ ಥ್ಯಾಂಕ್ ಯು ಅನ್ನೋದಕ್ಕಿಂತ ಅಲ್ಲೂ ಒಂದು ಚಿಕ್ಕ ಚಿಕ್ಕ ಜಗಳ ಆಗಲಿ ನಮ್ಮಿಬ್ಬರದು. ಎನಿ ಟೈಮ್ ಬರ್ಡೇ ಆಗಲಿ, ಒಂದು ಏನೋ ಫಂಕ್ಷನ್ ಆಗಲಿ, ಇಲ್ಲಾಂದರೆ ಹಬ್ಬ ಆಗಲಿ, ಏನಾದರೂ ಒಂದು ಜಗಳ ಇಲ್ದಿರ ನಮ್ಮದು ಡೇನೇ ಕಂಪ್ಲೀಟ್ ಆಗಲ್ಲ. ಸೊ ಅಲ್ಲೂ ಒಂದೇನೋ ಪುಟ್ ಜಗಳ. ನಾನು ಅವರು ಮಕ್ಕಳ ಜೊತೆ ಹೋಗಿ ನಿಂತ್ಕೊಂಡ್ರೆ ಅವ್ರು ನಾಚಿಕೆ ಪಡ್ತಾಯಿದ್ರು, ಅದಕ್ಕೂ ನಾನು ಬೈತಿದ್ದೆ, ಏನಕ್ಕೆ ನಾಚಿಕೆ ಪಡ್ತಾಯಿದ್ರು, ಹೋಗಿ ನಿಂತ್ಕೊಳ್ಳಿ ಅಂತ. ಹಿ ಈಸ್ ವೆರಿ ಶೈ ಪರ್ಸನ್ ಅಂತಲೇ ಹೇಳ್ಬೋದು. ಬೋಲ್ಡಾಗಿದ್ದಾರೆ, ಬಟ್ ಎಲ್ಲನ ಹೋದಾಗ ಸ್ವಲ್ಪ ಶೈ ನೇಚರ್ ಇದೆ ಅವ್ರಿಗೆ. ಸೊ ದಟ್ ಈಸ್ ವಿಚ್ ಅವರು ಕೆಲವು ಕಡೆ ನನಗೆ ಇಷ್ಟ ಆಗದಿರೋದು. ಎಲ್ಲ ಕಡೆ ಬೋಲ್ಡಾಗಿ ಮಾತಾಡ್ತಾರೆ, ಬಟ್ ಕೆಲವು ಟೈಮ್ ಅದು ಅವ್ರಿಗೆ ಯಾಕೆ ಆ ಥರ ಶೈ ಫೀಲ್ ಆಗುತ್ತೋ ಗೊತ್ತಿಲ್ಲ. ಸೊ ದಟ್ ವಾಸ್ ಐ ವಾಸ್ ಟೆಲ್ಲಿಂಗ್ ಹಿಮ್. ಸೊ ಈ ವ್ಲಾಗ್ ಹೇಗನ್ನಿಸ್ತು ಅಂತ ಹೇಳಿ. ನನ್ನ ಹಸ್ಬೆಂಡ್ಗಂತೂ ಈ ವ್ಲಾಗ್ ಬಂದು ಕಂಪ್ಲೀಟಾಗಿ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಾನು ಪೋಸ್ಟ್ ಮಾಡಿದ್ಮೇಲೆ ಅವ್ರು ಏನಂತಾರೋ ಏನೋ ನೋಡಿಬಿಟ್ಟು ಗೊತ್ತಿಲ್ಲ. ಸೊ ಲೆಟ್ ಹಿಮ್ ಸಿ ಆ್ಯಂಡ್ ಲೆಟ್ ಏನು ಕಾಮೆಂಟ್ಸ್ ಕೊಡ್ತಾರೋ ನೋಡೋಣ. ಆಲ್ ಮೈ ಹಸ್ಬೆಂಡ್ ವಿಶ್ನ ಫುಲ್ಫಿಲ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಸಪೋರ್ಟ್ಗೆ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಅಂತ. ಇನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು.